ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಲೋಕಸಭಾ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಆನೇಕಲ್ಲಲ್ಲಿ ನಿನ್ನೆ ಚುನಾವಣೆ ನಡೆಯುವಂತ ಸಂದರ್ಭದಲ್ಲಿ ಅಮಾಯಕ ಒಬ್ಬ ರೈತ ಬಿಜೆಪಿಯ ಕಾರ್ಯಕರ್ತ ಸುಮಾರು 70 ವರ್ಷ ವಯಸ್ಸಾಗಿದೆ ಅಂತ ಒಬ್ಬ ರೈತರ ಮೇಲೆ ಪ್ರಕಾಶ್ ಅನ್ನೋ ರೈತರ ಮೇಲೆ ಅವರು ಬಿಜೆಪಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಒಂದೇ ಒಂದು ಕಾರಣ ಸುಮಾರು 40-50 ಜನ ಗೂಂಡಾಗಳು ಬಂದು ಹಲ್ಲೆ ಮಾಡಿದ್ದಾರೆ. ಯಾರು ಹಲ್ಲೆ ಮಾಡಿದ್ದಾರೆ ಅವನು ಈಗಾಗಲೇ ರೌಡಿ ಶೀಟ್ ಅಲ್ಲಿ ಇದ್ದಂಥವನು ಮತ್ತು ಈಗಾಗಲೇ ಅವನು 2 ಕೊಲೆಗಳನ್ನು ಮಾಡಿದವನು. ಇಂಥ ಒಂದು ಗ್ಯಾಂಗ್ ಕಟ್ಕೊಂಡು ಕಾಂಗ್ರೆಸ್ಸಿನ ದೊಡ್ಡ ಗೂಂಡಾ ಗ್ಯಾಂಗ್ ಬಂದು ಹಲ್ಲೆ ಮಾಡಿರೋದು ಖಂಡಿಸ್ತಾ ಇದ್ದೀನಿ. ಇದನ್ನ ಮೂಕ ಪ್ರೇಕ್ಷಕರಾಗಿ ಅಲ್ಲಿ ಪೊಲೀಸರ ಸಬ್ ಇನ್ಸ್ಪೆಕ್ಟರ್ ನೋಡ್ತಾ ಇದ್ದಾರೆ. ಮೂಕ ಪಕ್ಷ ಏನ್ ಮಾಡಕ್ಕಾಗಿಲ್ಲ. ಇವತ್ತು ಅವ್ರ ಮೇಲೆ ಹಾಕಿರುವಂತ ಕೇಸು, ಅವ್ರು ಅಡ್ಮಿಟ್ ಆಗಿದ್ದಾರೆ, ವಾಮಿಟ್ ಆಗಿದೆ, ಅವ್ರು ಹೊಡೆದ ತಕ್ಷಣ ವಾಮಿಟ್ ಆಗಿದೆ, ಸ್ಕ್ಯಾನ್ ಮಾಡಿದ್ದಾರೆ, ಹೆಡ್ ಇಂಜುರಿ ಆಗಿರ್ಬೋದು ಅಂತ ಸ್ಕ್ಯಾನ್ ಮಾಡಿದ್ದಾರೆ. ಮತ್ತೆ ಅವ್ರಿಗೆ ಎದ್ದು ಓಡಾಡುವಂತ ಪರಿಸ್ಥಿತಿ ಇಲ್ಲ. ಒಂದು ದಿನ ಪೂರ್ತಿ ಅನ್ಕಾನ್ಶಿಯಸ್ ಆಗಿದೆ. ಇಷ್ಟಿದ್ರು ಕೂಡ ಅವ್ರ ಮೇಲೆ ಹಾಕಿರೋದೆಲ್ಲ ಪೆಟ್ಟಿ ಕೇಸ್ ಹಾಕಿದ್ದಾರೆ. ಪೆಟ್ಟಿ ಕೇಸ್, ಬೇಲ್ ಸಿಗುವಂತ ಕೇಸ್. ಒಬ್ಬ ರೌಡಿ ಬಗ್ಗೆ ಈ ಪೊಲೀಸರು ಇಷ್ಟೊಂದು ಕನಿಕರವನ್ನ ಯಾಕೆ ತೋರಿಸ್ತಾ ಇದ್ದಾರೆ? ಒಬ್ಬ ರೌಡಿ, ಒಬ್ಬ ಕ್ರಿಮಿನಲ್, ಸಮಾಜ ಘಾತಕ ಅಂತವನ್ ಬಗ್ಗೆ ಅವ್ರಿಗೆ ಸಾಮಾನ್ಯ ಕೇಸ್ಗಳನ್ನ ಹಾಕಿ ಮತ್ತೆ ಇನ್ನೊಂದಷ್ಟು ಜನ ಹೊಡಿಲಿ ಅಂತನ, ಮರ್ಡರ್ ಮಾಡ್ಲಿ ಅಂತನ. ಹೆಂಗ ಅವನೊಬ್ಬ ಮರ್ಡರ್, ಅದು ಇನ್ನೊಂದಷ್ಟು ಮರ್ಡರ್ ಮಾಡ್ಲಿ ಅಂತ ಬಿಟ್ಟಿದ್ದಾರೆ. ಅಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಗೂಂಡಾಗಿರಿ ಜಾಸ್ತಿ ಆಗಿದೆ, ರೌಡಿಗಳ ಆರ್ಭಟ ಜಾಸ್ತಿ ಆಗಿದೆ. ಇಡೀ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ. ಇವತ್ತು ಆನೇಕಲ್ಲಾಗಿರುವಂತ ಘಟನೆ, ಕೋಲಾರದಲ್ಲಾಗಿರುವಂತ ಘಟನೆ, ಕುಣಿಗಲ್ಲಲ್ಲಿ ಒಬ್ಬ ನಮ್ಮ ಕಾರ್ಯಕರ್ತ ಆತ್ಮಹತ್ಯೆ ಮಾಡ್ಕೊಂಡು ಹೊಡೆದಿಂದ ಒಂದು ಅವಮಾನವನ್ನ ತಾಳಲಾರದೆ ಆತ್ಮಹತ್ಯೆ ಮಾಡ್ಕೊಂಡು, ಚಿಕ್ಕಬಳ್ಳಾಪುರದಲ್ಲೂ ಆಗಿದೆ. ಅಂದ್ರೆ ಕಾಂಗ್ರೆಸ್ಸಿನ ಗೂಂಡಾಗಿರಿ ಅವರು ಸೋಲಿನ ಭಯದಿಂದ ಸೋತೋಗ್ತೀರಿ, ನಮ್ಮ ಸರ್ಕಾರ ಹೊರಟೋಗುತ್ತೆ ಭಯದಲ್ಲಿ ಇತರ ಗೂಂಡಾಗಳಿಗೆ ಕೈಗೆ ರಾಜ್ಯವನ್ನ ಕಾನೂನು ಸುವ್ಯವಸ್ಥೆಯನ್ನ ಕೊಟ್ಟು ಇವತ್ತು ಪೊಲೀಸರು ಏನು ಮಾಡದಂತ ಸ್ಥಿತಿಯಲ್ಲಿ ಒಂಥರ ಪೊಲೀಸರು ಕೈ ಕಟ್ಟಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಒಂದ್ ಕಡೆ ಫೋನ್ಗಳ ಮೇಲೆ ಫೋನ್ ಬರ್ತದೆ ಅಧಿಕಾರಿ, ಮೇಲಧಿಕಾರಿಗಳು, ಅವ್ರಿಗೆ ಈ ಕಾಂಗ್ರೆಸ್ಸಿನ ಪುಡಾರಿಗಳೆಲ್ಲ ಫೋನ್ ಆಗ್ತಾವೆ. ಅದರಿಂದ ಕಾನೂನನ್ನ ಬಿಟ್ಟುಬಿಟ್ಟು ಇವತ್ತು ರೌಡಿ ಬಗ್ಗೆ, ಅದು ಮರ್ಡರ್ ಮಾಡಿರೋ ರೌಡಿ ಬಗ್ಗೆ ಎಂತ ಸೆಕ್ಷನ್ಗಳು ಹಾಕಿದ್ದಾರೆ ಅಂದ್ರೆ ಅದು ಯಾರಿಗೆ ಓಡಾಡಿ ಯಾರನ್ನ ಸಣ್ಣ ಬೈದ್ರೆ ಏನ್ ಕ್ವಶನ್ ಹಾಕ್ತಾರೋ ಅಷ್ಟು ಹಾಕಿದ್ದಾರೆ. ಮತ್ತೆ ಇನ್ನೊಂದು ಆಘಾತಕಾರಿ ಸುದ್ದಿ ಅಂತ, ಪಾಪ ಇಲ್ಲಿ ಅಡ್ಮಿಟ್ ಆಗೋಣ ಆಮೇಲೆ ಒಂದು ಕೌಂಟರ್ ಕೇಸ್ ತಗೊಂಡಿದ್ದಾರೆ, ಅಟ್ರಾಸಿಟಿ. ಅರ್ಥ ಆಯ್ತಲ್ಲ ಈಗ ಎಷ್ಟು ಮೋಸ ಮಾಡ್ತಾ ಇದ್ದಾರೆ, ಎಷ್ಟು ಅಂತ ನೀಟಾಗಿ ಅರ್ಥ ಆಗ್ತದೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಯಾರಾದ್ರೂ ಮಾಡ್ತಾರೆ ಕೌಂಟರ್ ಕೇಸ್, ಬಂದು ಮಲಗಿದಾರೆ ಅವ್ರ ಮೇಲೆ ಅಟ್ರಾಸಿಟಿ ಕೇಸನ್ನ ಕೊಟ್ಟಿದ್ದಾರೆ. ನಾಚಿಕೆ ಆಗ್ಬೇಕು ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತೆ ಪೊಲೀಸ್ ಅಧಿಕಾರಿಗಳಿಗೂ ನಾನು ಕೇಳ್ತಾರೆ. ಪಾಪ ಅವರೆಲ್ಲ ಕೈ ಕಟ್ಕೊಂಡು ನಿಂತ್ಕೊಂಡ್ರೆ ನ್ಯಾಯಾಲಯದಿಂದ ಏನ್ ಬರ್ತದೋ ಅದನ್ನ ಮಾಡುವಂತ ಸ್ಥಿತಿಗೆ ಕಾಂಗ್ರೆಸ್ ಚಿತಾವಣಿಯಲ್ಲಿ ಪೊಲೀಸ್ ಅಧಿಕಾರಿಗಳು ಇದ್ದಾರೆ. ನಿಜಕ್ಕೂ ಇಡೀ ಕರ್ನಾಟಕವೇ ತಲೆ ತಗ್ಸುವಂತ ಘಟನೆ. ಈ ಚುನಾವಣೆಯಲ್ಲೇ ಹಿಂಗಾದ್ರೆ ಇನ್ನು ಉಳಿದಂತ 14 ಚುನಾವಣೆಗಳು ಉತ್ತರ ಕರ್ನಾಟಕದಲ್ಲಿ ನಡೆಯುತ್ತೆ. ಇನ್ನೇನೇನು ದುಂಬಿಯನ್ನ ಕಾಂಗ್ರೆಸ್ ಅವರು ಮಾಡ್ತಾರೆ. ಈಗಾಗಲೇ ಓಲೈಕೆ ಮಾಡುವಂತ ರಾಜಕಾರಣ ಮಾಡ್ತಾರೆ. ಮುಸ್ಲಿಮರ ಓಲೈಕೆ, ಅವ್ರಿಗೆ 10,000 ಕೋಟಿ 5,000 ಕೋಟಿ ದಾನ ಏನ್ ಬೇಕಾದಷ್ಟು ಕೊಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ. ಇದ್ರ ಮಧ್ಯೆ ಕಾಂಗ್ರೆಸ್ ಗೂಂಡಾಗಿರಿ ನಡೀತಾ ಇದೆ. ಇದನ್ನ ಖಂಡಿಸ್ತೀನಿ. ಕೂಡಲೇ ಪೊಲೀಸರು 24 ಗಂಟೆ ಒಳಗಡೆ ಅವ್ನು ಬಂಧಿಸ್ಬೇಕು. ಮತ್ತೆ ಆ ಸೆಕ್ಷನ್ ಹಾಕಿರೋದ್ನೆಲ್ಲ ಬದಲಾವಣೆ ಮಾಡ್ಬೇಕು. ಇಲ್ಲ ಅಂದ್ರೆ ನೀವು ಕೊಲೆಗಾರನಿಗೆ ಪೊಲೀಸರೇ ಸಪೋರ್ಟ್ ಮಾಡಿದ್ದೀರ ಅಂತ ನೇರವಾಗಿ ಅವ್ರ ಮೇಲೆ ನಾನು ಬೀದಿಗಿಳಿದು ಹೋರಾಟ ಮಾಡ್ಬೇಕಾಗ್ತದೆ. ಆ ಪರಿಸ್ಥಿತಿ ತರಬೇಡಿ. ನಾನು ನಮ್ಮ ಕಾರ್ಯಕರ್ತರಿಗೂ ಕರೆ ಕೊಡ್ತೀನಿ. ನಾನು 24 ಗಂಟೆಯಲ್ಲಿ ಅವ್ರನ್ನೇನನ್ನ ಬಂಧಿಸಿಲ್ಲ ಅಂದ್ರೆ ನಾವು ಪ್ರತಿಭಟನೆಯನ್ನ ಆನೇಕಲ್ಲಲ್ಲಿ ನಮ್ಮ ಕಾರ್ಯಕರ್ತರು ದೊಡ್ಡ ರೀತಿಯಾದಂತ ಪ್ರತಿಭಟನೆಯನ್ನ, ಹೋರಾಟವನ್ನ ನಾವು ಪ್ರಾರಂಭ ಮಾಡ್ತೀವಿ. ನಿಮ್ಗೆ ಆಗ್ಬಾರ್ದು ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಅವ್ನು ಬಂಧಿಸಿ ಅವ್ನು ಜೈಲಿಗೆ ಕಳಿಸುವಂತ ಕೆಲಸ ಆಗ್ತದೆ. ಇಲ್ಲಾಂದ್ರೆ ನಾಳೆಯಿಂದಾನೇ ನಾವು ಹೋರಾಟವನ್ನು ಪ್ರಾರಂಭ ಮಾಡ್ತೀವಿ.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.